ಉತ್ತರಾಖಂಡ್ನಲ್ಲಿದೆ ಒಂದು ಶಾಂತಿ ಘಾಟ್. ಅದರ ಮಧ್ಯದಲ್ಲಿ ಇರುತ್ತೆ ಗಂಗಾ ನದಿ. ಅಲ್ಲೇ ಇದೆ ಒಂದು ಅದ್ಭುತವಾದ ಸಿಟಿ. ಸ್ಪಿರಿಚುವಲ್ ಎನರ್ಜಿ ಮತ್ತು ಶಾಂತಿಗೆ ಹೆಸರುವಾಸಿ ಈ ಸಿಟಿ. ಈ ಸಿಟಿಯ ಹೆಸರೇ ರಿಷಿಕೇಶ್. ಬೆಳಿಗ್ಗೆಯ ಆ ಪೂಜೆಯ ಶಬ್ದ, ಮಂದಿರಗಳ ಗಂಟೆಗಳ ಶಬ್ದ, ಅಲ್ಲೇ ಹರಿಯುವಂಥ ಆ ಗಂಗೆಯ ನೀರಿನ ಶಬ್ದ ನಿಮ್ಮನ್ನು ಆಕರ್ಷಿಸುತ್ತದೆ. ಆವಾಗ ನಿಮ್ಗೆ ಅರ್ಥ ಆಗಬೇಕಿರೋದು ನೀವು ರಿಷಿಕೇಶಲ್ಲಿದ್ದೀರ ಅಂತ. ನಾನೀಗ ರಿಷಿಕೇಶಲ್ಲಿದ್ದೀನಿ. ನೀವು ರಿಷಿಕೇಶ್ಗೆ ಬರಬೇಕಂದ್ರೆ ನಾನು ಪ್ರಿಪೇರ್ ಮಾಡುವಂಥದ್ದು ಫ್ಲೈಟು, ಟ್ರೈನು. ರಿಷಿಕೇಶ್ಗೆ ಹತ್ತಿರವಾದಂಥ ಏರ್ಪೋರ್ಟು ದೇಹರಾದೂನು. ರೈಲ್ವೆ ಸ್ಟೇಷನ್ ನಿಮಗೆ ರಿಷಿಕೇಶಲ್ಲಿ ಸಿಗುತ್ತೆ. ಬಟ್ ನೀವು ಬೆಂಗಳೂರಿಂದ ಬರಬೇಕು ಅಂದರೆ ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ಬಸ್ಸು ಅವ್ರ ಟ್ರೈನಲ್ಲಿ ನೀವು ಇಲ್ಲಿಗೆ ರಿಷಿಕೇಶ್ಗೆ ಬರ್ಬೋದು. ಈ ಜಾಗದಲ್ಲಿ ಯಾವಾಗಲೂ ಶಿವನ ಆರಾಧನೆ ನಡೀತಾನೆ ಇರುತ್ತೆ. ಇಲ್ಲಿ ಶಿವನ ಪೇಂಟ್ ಆಗಿರ್ಬೋದು, ಸ್ಟ್ಯಾಚು ಆಗಿರ್ಬೋದು ನಿಮಗೆ ನೋಡೋಕ್ಕೆ ಸಿಗ್ತಾನೆ ಇರ್ತವೆ. ಮತ್ತು ಇಲ್ಲಿ ಶಿವನ ಅತ್ಯದ್ಭುತವಾದಂಥ ಟೆಂಪಲ್ಲು ಇದೆ. ರಿಷಿಕೇಶಿಂದ ಸ್ವಲ್ಪ ದೂರದಲ್ಲೇ ನೀಲಕಂಠ ಮಹಾದೇವ್ ಅನ್ನೋ ಟೆಂಪಲ್ಲು ತುಂಬ ಅತ್ಯದ್ಭುತವಾಗಿದೆ. ಈಗ ಗಂಗಾ ರಿವರಲ್ಲಿದ್ದೀವಿ. ಆ್ಯಕ್ಚುಲಿ ಈಗ ಗಂಗಾ ರಿವರಲ್ಲಿ ಮೇಲ್ ಬಂದೀನಿ. ಆ್ಯಕ್ಚುಲಿ ರಾಮ ಸೇತು ಇದೆ ಅಲ್ಲಿ, ರಾಮ ಸೇತುವಿಂದ ಮೇಲ್ ಬಂದೀನಿ. ರಾಮ ಸೇತು ಇದೆ ನೋಡ್ರಿ. ಸೊ ರಾವಣನ ಕೊಂದ್ಮೇಲೆ ಸೊ ಇಲ್ಲೇ ಬಂದು ಜ್ಞಾನ ಮಾಡಿದ್ದಂತೆ, ರಾಮ. ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಈ ತೂಗು ಸೇತುವೆ ಒಂದು ಕಾಲದಲ್ಲಿ ಬರೀ ಹಗ್ಗದಿಂದ ಕಟ್ಟಲಾಗಿತ್ತಂತೆ. ಇಲ್ಲಿ ರಾಮನು ಗಂಗಾ ನದಿಯನ್ನು ದಾಟಿದನೆಂದು ಹೇಳಲಾಗುತ್ತದೆ. ರಿಷಿಕೇಶು ರಿವರ್ ರಾಫ್ಟಿಂಗ್ ಮಾಡೋದಕ್ಕೆ ತುಂಬ ಅತ್ಯದ್ಭುತ ಪ್ಲೇಸ್ ಆಗಿದೆ. ಇಂಡಿಯಾದ ಹಲವಾರು ಭಾಗಗಳಿಂದ ಇಲ್ಲಿ ಒಂದು ರಿವರ್ ರಾಫ್ಟಿಂಗ್ ಮಾಡ್ತಾರೆ. ಗಂಗಾ ನದಿಯಲ್ಲಿ ಈ ರಿವರ್ ರಾಫ್ಟಿಂಗ್ ನಡೆಸಲಾಗುತ್ತದೆ. ರಾಫ್ಟಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಈಗ ಒಂದು ಸುಮಾರು ದೂರದಲ್ಲಿ ಕರ್ಕೊಬಂದರು ಗಾಡಿಯಲ್ಲಿ ರಿಷಿಕೇಶಿಂದ. ಫಾರ್ ಗಂಗಾ ಆರತಿ. ಇಷ್ಟೊತ್ತಾದ್ರೂ ಇನ್ನೂ ರಿವರ್ ರಾಫ್ಟಿಂಗ್ ಮಾಡ್ತಾನೇ ಇದ್ದಾರೆ ನೋಡ್ರಿ ಎಲ್ಲ. ರಿಷಿಕೇಶವು ಒಂದು ಆಧ್ಯಾತ್ಮಿಕ ತಾಣವಾಗಿದೆ. ಹಾಗಾಗಿ ಈ ಜಾಗದಲ್ಲಿ ಗಂಗಾ ಆರತಿಯನ್ನು ಕೂಡ ನೋಡ್ಬೋದು. ಈ ಜಾಗದಲ್ಲಿ ನಡೆಯುವಂಥ ಗಂಗಾ ಆರತಿ ಇಡೀ ಭಾರತದಲ್ಲೇ ಪ್ರಸಿದ್ಧವಾಗಿದೆ. ಇಲ್ಲಿಗೆ ಭಾರತದ ಮೂಲೆ ಮೂಲೆಗಳಿಂದ ಅಲ್ಲದೆ ವಿದೇಶದಿಂದ ಜನರು ಇಲ್ಲಿಗೆ ಬರ್ತಾರೆ. दिव्य शक्ती तुझे लान तुझ चरणी माता तूच माझा पिता न तूच माझी माता तुझ्या चरणी लीन भावे हे आदि देवा परब्रह्म तुझ तुमला एक सूर ठावा शंभु शंकरारी तुझ पायी